ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ನ ಒತ್ತಿ, ಕಾಮೆಂಟ್ ಬಾಕ್ಸಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ಸಂಚಿಕೆಯಲ್ಲಿ ವಿಶೇಷವಾದಂತಹ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಗಮನವನ್ನು ಕೊಡೋಣ. ನಾವು ಈ ಯುಗದಲ್ಲಿ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬುದ್ಧಿವಂತರಾಗಿ ಇದ್ದೇ ಇರ್ತೇವೆ. ಅದು ಕೆಲವೊಂದು ವಿಚಾರಗಳಲ್ಲಾಗಿರಬಹುದು. ಆ ವಿಚಾರವನ್ನು ಇಲ್ಲಿ ನೆನಪನ್ನು ಮಾಡಿಕೊಳ್ಳುತ್ತಾ, ನಾವು ಚಿಕ್ಕ ಮಕ್ಕಳಿಗೆ ಅಂದರೆ ಬುದ್ಧಿ ಬೆಳವಣಿಗೆ ಆಗಬೇಕು ಎಂದರೆ ಏನನ್ನು ಮಾಡಬೇಕು ಅಂದರೆ, ನಾವು ಕೇಳಿರಬಹುದು ಒಂದೆಲಗ ಅಂತ ಕೇಳಿರ್ಬೋದು. ಅದನ್ನು ಬ್ರಾಹ್ಮಿ ಎಲೆ ಅಂತ ಕೂಡ ಕರೀತಾರೆ. ಅದನ್ನು ತಿನ್ನುವುದರಿಂದ ಯಾವ ಯಾವ ಉಪಯೋಗಗಳಾಗುತ್ತೆ ನಮಗೆ, ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗವನ್ನು ಮಾಡಿಕೊಳ್ಳಬೇಕು ಅಂದರೆ, ಆ ಎಲೆಗಳು ವಿಶೇಷವಾಗಿ ಕರಾವಳಿ ಭಾಗ, ಮಲೆನಾಡುಗಳಲ್ಲಿ ಹೆಚ್ಚಿದಾಗಿ ಬೆಳೆಯುತ್ತದೆ. ಹೆಚ್ಚು ತೇವಾಂಶ ಇರತಕ್ಕಂಥ, ನೀರು ಇರತಕ್ಕಂಥ ಜಾಗದಲ್ಲಿ ತುಂಬಾ ಬೆಳೆಯುತ್ತೆ. ಒಂದು ಎಲೆನೇ ಅದಕ್ಕೆ ಇರುತ್ತೆ. ಅದನ್ನು ಕಿತ್ಕೊಂಡು ಬಂದು ನೆರಳಲ್ಲಿ ಅದನ್ನು ಒಣಗಿಸ್ಬೇಕು. ಆ ಒಣಗಿಸಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸಿಯನ್ನು ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಶೇಖರಣೆಯನ್ನು ಮಾಡಿಕೊಳ್ಳಬೇಕು. ಅದನ್ನು ಪ್ರತಿನಿತ್ಯವೂ ಕೂಡ ಒಂದೊಂದು ಅರ್ಧ ಸ್ಪೂನು, 1 ಸ್ಪೂನು ಜೇನುತುಪ್ಪಕ್ಕೆ ಹಾಕಿ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕೊಡಬೇಕು. ಪ್ರತಿನಿತ್ಯವೂ ಕೂಡ ಇದನ್ನು ಕೊಡುವುದರಿಂದ ಬುದ್ಧಿಶಕ್ತಿಗಳು ತುಂಬ ಹೆಚ್ಚಿಗೆ ಆಗುತ್ತೆ. 1 ವಾರ ಕೊಟ್ಟು ಮತ್ತೆ ಇನ್ನೊಂದು ವಾರ ಕೊಡದೆ ಹೋದರೆ, 15 ದಿನ ಕೊಟ್ಟು ಮತ್ತೆ 15 ದಿನ ಕೊಡದೆ ಹೋದರೆ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುವುದಿಲ್ಲ. ಪ್ರತಿನಿತ್ಯವೂ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು ತಮ್ಮ ಮನೆಗಳಲ್ಲಿಯೇ ಇದು ಸಿಗುತ್ತೆ. ಯಾವುದಾದ್ರು ಒಂದು ಪಾಟಲ್ಲಾಗಿರ್ಬೋದು, ಒಂದು ಜಾಗದಲ್ಲಿ, ನೀರು ಬೀಳ್ತಕ್ಕಂಥ ಜಾಗದಲ್ಲಿ ಇದನ್ನು ಹಾಕಿದರೆ ತುಂಬ ಒಳ್ಳೆಯದು. ಹಾಗೆ ಹಸಿದನ್ನೇ ಬೇಕಾದರೆ ತಿನ್ಬೋದು. ತುಂಬ ವಯಸ್ಕರಾದರೆ ಒಂದು 8ರಿಂದ 10 ಎಲೆ, ಮಕ್ಕಳಾದರೆ ಒಂದು 4ರಿಂದ 5 ಎಲೆ ಪ್ರತಿನಿತ್ಯವೂ ಕೂಡ ಇಷ್ಟು ಸಮ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅತಿಯಾದರೆ ಇದು ಕೂಡ ವಿಷವಾಗುತ್ತದೆ. ಇದನ್ನು ಮನಸ್ಸಿನಲ್ಲಿ ನೆನಪನ್ನು ಇಟ್ಕೊಂಡಿರಬೇಕು. ವಿಶೇಷವಾಗಿ ಎಲೆಯನ್ನು ತಿನ್ನುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗುತ್ತದೆ ಮತ್ತು ವಯಸ್ಸು ಅನ್ನುವುದು ಮುಂದೆ ಹೋಗುತ್ತೆ. ಅಂದರೆ ಆಯಸ್ಸು ನಮಗೆ ಅತ್ಯಂತ ಮುಂದೆ ಹೋಗುತ್ತದೆ. ಆದ್ದರಿಂದ ಈ ಎಲೆಯನ್ನು ಪ್ರತಿನಿತ್ಯವೂ ಕೂಡ ಸೇವಿಸಿದರೆ ನಮಗೆ ತುಂಬ ವಿಶೇಷವಾದಂತಹ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಇದಕ್ಕೆ ಬ್ರಾಹ್ಮಿ ಎಲೆ ಅಂತ ಕೂಡ ಹೇಳ್ತಾರೆ. ಅಂದರೆ ನಾವು ಪ್ರಾತಃ ಕಾಲದಲ್ಲಿ ಎದ್ದು ಯೋಗಾಸನಗಳನ್ನು ಮಾಡಿದರೆ, ಹಲವಾರು ಕ್ರಿಯೆಗಳನ್ನು ಮಾಡಿದರೆ, ನಡೆದಾಡುವುದಾಗಿರ್ಬೋದು, ಪುಸ್ತಕಗಳನ್ನು ಓದುವುದಾಗಿರ್ಬೋದು, ಆ ಸಂದರ್ಭದಲ್ಲಿ ನಮಗೆ ಯಾವ ಯಾವ ಅನುಕೂಲಗಳು ಆಗುತ್ತದೆಯೋ ಅದೇ ರೀತಿಯಾಗಿ ಈ ಎಲೆಯನ್ನು ಕೂಡ ನಾವು ತಿನ್ನುವುದರಿಂದ ನಮಗೆ ಹಲವಾರು ಅಭಿವೃದ್ಧಿಗಳನ್ನು ಕಾಣಬಹುದು. ಹೇರಳವಾಗಿ ಸಿಗ್ತಾ ಇದೆ ಅಂದರೆ ವಾರಕ್ಕೆ 1 ಬಾರಿ 2 ಬಾರಿ ಇದರಲ್ಲಿ ತಂಬುಳಿಯನ್ನು ಕೂಡ ಮಾಡಿಕೊಂಡು ತಿನ್ನಬಹುದು. ತಿಂದರೆ ತುಂಬ ಒಳ್ಳೆಯದು. ನಮ್ಮ ಮನೆಗಳಲ್ಲಿ ಹೆಚ್ಚಿನ ತೇವಾಂಶ ಇರತಕ್ಕಂಥ ಜಾಗದಲ್ಲಿ ಒಂದನ್ನು ಹಾಕಿದರೆ ಸಾಕು, ಅದು ಹೇರಳವಾಗಿ ಸಿಗ್ತಕ್ಕಂಥದ್ದು ಆಗುತ್ತದೆ. ಆದ್ದರಿಂದ ನಮ್ಮ ಆಯುರ್ವೇದದಲ್ಲಿ ಈ ಬ್ರಾಹ್ಮಿ ಎಲೆಗೆ ವಿಶೇಷವಾದಂತಹ, ಅದ್ಭುತವಾದಂತಹ ಗಮನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಬ್ರಾಹ್ಮಿ ಎಲೆಯನ್ನು ಸೇವನೆಯನ್ನು ಮಾಡಿ ಬುದ್ಧಿವಂತರಾಗೋಣ ಅಂತ ಹೇಳಿ ಸಂಚಿಕೆಯನ್ನು ತಿಳಿದುಕೊಂಡು